Dear students, welcome to Fundamentals of Marketing class. So, we were discussing the market segmentation, right? So, in the previous classes, we have discussed the basis for market segmentation. Okay, so, continuous marketing ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು, ಎಷ್ಟೆಲ್ಲ ಡಿಫರೆಂಟ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ಬೋದು ಅಂತ ನೋಡಿದ್ವಿ. So, in today's class, we are going to discuss the effective market segmentation criteria, which is also known as the requisites for market segmentation, and evaluating and selecting market segmentation. Okay, so there is a topic of discussion. So let us begin with the effective market segmentation criteria or requisites for market segmentation. So there are on an average there are 6 criteria based on which market segmentation is done. First one is identity, second one substantiality, third one accessibility, fourth one measurability, fifth one nature of demand, and last one formation of effective policies and programs. Okay, so first one, identity. Identity andre there must be some means of identifying people of the segment alva, andre ಒಂದು ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಇರಬೇಕು. ಆ ಗ್ರೂಪ್ ಆಫ್ ಪೀಪಲ್ ಅನ್ನು ಕ್ಲಾಸಿಫೈ ಮಾಡಲಿಕ್ಕೆ ಇಂಟು ಡಿಫರೆಂಟ್ ಸೆಗ್ಮೆಂಟ್ಸ್ ಆಗಿ ಕ್ಲಾಸಿಫೈ ಮಾಡಲಿಕ್ಕೆ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಪೀಪಲ್. ಅದಕ್ಕೆ ಇಮೇಜ್ ನಿಮಗೆ ತೋರಿಸಿದ್ದೀನಿ ಅಲ್ವಾ, ಟೋಟಲ್ ಸರ್ಕಲ್ ಅನ್ನು 3 ಡಿವೈಡ್ ಮಾಡ್ತೀವಿ. ಅದರ ಪೀಪಲ್ ಅನ್ನು ನಾವು ಏನ್ ಮಾಡಿದೀವಿ, ವಿ ಹ್ಯಾವ್ ಡಿವೈಡ್ ಇಂಟು ಡಿಫರೆಂಟ್ segments. People of such segments can be readily identified by common characteristics. ಅಂದ್ರೆ ಆ ಡಿಫರೆಂಟ್ ಸೆಗ್ಮೆಂಟ್ಸ್ ಇರುವ ಪೀಪಲ್ ನ ಬಿಹೇವಿಯರ್ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಮಾರ್ಕೆಟ್ ಸೆಗ್ಮೆಂಟೇಷನ್ ಇದು ಒಂದು ಕೂಡ ಇಫೆಕ್ಟಿವ್ ಕ್ರೈಟೀರಿಯಾ ಟು ಸ್ಟಡಿ ದೇರ್ ಬಿಹೇವಿಯರ್, ಟು ಸ್ಟಡಿ ದೇರ್ ನೀಡ್ಸ್ ಅಂಡ್ ವಾಂಟ್ಸ್. ಸೊ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಪೀಪಲ್. ಸೆಕೆಂಡ್ ಒನ್ ಸಬ್ಸ್ಟಾನ್ಶಿಯಾಲಿಟಿ. The substantiality andre it refers to size of various market segments. Size ಇದು ನೀವು ನೋಡಬಹುದು, ಒಂದು ಸರ್ಕಲ್ ನ 3 ಡಿಫರೆಂಟ್ ಸೈಜ್ ಆಗಿ ಡಿವೈಡ್ ಮಾಡೋದು. ಒಂದು 3/4 ಇದೆ, ಮತ್ತೊಂದು ಹಾಫ್, ಸ್ವಲ್ಪ ಹಾಫ್ ಗಿಂತ ಕಡಿಮೆ ಇದೆ, ಮತ್ತೊಂದು 1/4 ಇದೆ ಅಲ್ವಾ, ರೈಟ್? ಸೊ ಅಂದ್ರೆ ವಿ ಹ್ಯಾವ್ ಟು ಸ್ಟಡಿ ದ ಸೈಜ್ ಆಫ್ ದ ಸೆಗ್ಮೆಂಟ್ಸ್. ಟೋಟಲ್ ಮಾರ್ಕೆಟ್ ಅಲ್ಲ, ಆ ಡಿಫರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ರಲ್ವಾ. ಸೊ ದ್ಯಾಟ್ ಸೆಗ್ಮೆಂಟ್ ಇಸ್ ವೆರಿ ವೆರಿ important. To be an effective and successful segmentation, the various segments should be substantial, and it should be sufficiently large for the marketers to earn profit. Okay, so ನೀವು ಮಾಡ್ಕೊಂಡಿರುವಂತಹ ಸೆಗ್ಮೆಂಟ್ ಗಳು ದೊಡ್ಡದಿದ್ದಷ್ಟು, ಸೈಜ್ ಅಲ್ಲಿ ದೊಡ್ಡದಿದ್ದಷ್ಟು ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಲಾರ್ಜ್ ಮಾರ್ಕೆಟ್ ಸೈಜ್ ಇಸ್ ಪ್ರಿಫರ್ಡ್ ಫಾರ್ ವೈಲ್ ಡೂಯಿಂಗ್ ಮಾರ್ಕೆಟ್ ಸೆಗ್ಮೆಂಟೇಷನ್. ಯಾಕಂದ್ರೆ ಸಣ್ಣ ಸೆಗ್ಮೆಂಟ್ ತಗೊಂಡ್ಬಿಟ್ರೆ ಅಲ್ಲಿ ಏನು ನೆಗೆಟಿವ್ ಡಿಮಾಂಡ್ ಬರ್ಬೋದು, ಪಾಸಿಟಿವ್ ಡಿಮಾಂಡ್ ಬರ್ಬೋದು, ಅಥವಾ ಇನ್ ಫ್ಯೂಚರ್ ದೇರ್ ಮೇ ನಾಟ್ ಬಿ ಎನಿ ಡಿಮಾಂಡ್, ಪೊಟೆನ್ಶಿಯಲ್ ಡಿಮಾಂಡ್ ಇರ್ಬೋದು, ಇದೇ ಇರ್ಬೋದು. ಅಂದ್ರೆ ಕಾಂಪಿಟೇಷನ್ ಕಡಿಮೆ ಇರ್ತದೆ ಒಂದು, ಆದ್ರೆ ಅಗೇನ್ ಫ್ಯೂಚರ್ ಡಿಮಾಂಡ್ ಕೂಡ ಏನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಸಫಿಷಿಯಂಟ್ಲಿ ದ ಸೈಜ್ ಆಫ್ ದ ಮಾರ್ಕೆಟ್ ಶುಡ್ ಆಲ್ವೇಸ್ ಬಿ ಇನ್ ಲಾರ್ಜ್ ಸೈಜ್ ವೈಲ್ ಡೂಯಿಂಗ್ ಸೆಗ್ಮೆಂಟೇಷನ್. ಇದು ಯಾಕಂದ್ರೆ ಫಾರ್ ಸಕ್ಸಸ್ಫುಲ್ ಸೆಗ್ಮೆಂಟೇಷನ್ ಒಂದು, ಇನ್ನೊಂದು ಪ್ರಾಫಿಟ್ ಅನ್ನು ಅರ್ನ್ ಮಾಡೋದಕ್ಕೆ ಮಾರ್ಕೆಟರ್ ಯಾವತ್ತು ಆ ಸೆಗ್ಮೆಂಟ್ ನ ಸೈಜ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಅದು ಒಂದು ಇಂಪಾರ್ಟೆಂಟ್ ಫೀಚರ್ ಆಫ್ ಕ್ರೈಟೀರಿಯಾ. ನೆಕ್ಸ್ಟ್ ಇಸ್ ಆಕ್ಸೆಸಿಬಿಲಿಟಿ. ಓಕೆ, ಆಕ್ಸೆಸಿಬಿಲಿಟಿ ಅಂದ್ರೆ ಈಚ್ ಪ್ರಾಡಕ್ಟ್ ಆಫರ್ಡ್ ಬೈ ಮಾರ್ಕೆಟರ್ ಶುಡ್ ರೀಚ್ ದ ಅಲ್ಟಿಮೇಟ್ ಕನ್ಸ್ಯೂಮರ್. ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ಬೇಕು ನಮ್ಗೆ. ಅಂದ್ರೆ the promotion and distribution to the selected or target segmented should ultimately reach the segment. ಏನು ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಯಾವ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಯೂಸ್ ಮಾಡಿದಾರಲ್ವಾ, ಆ ಚಾನಲ್ಸ್ ಗಳಲ್ಲಿ ಏನಾಗಬೇಕು, ಅಲ್ಟಿಮೇಟ್ಲಿ ಆ ಸೆಗ್ಮೆಂಟ್ ಹೋಗಿ ರೀಚ್ ಆಗ್ಬೇಕು, ಹೌದಲ್ವಾ? ಅಂದ್ರೆ ಆಕ್ಸೆಸಿಬಿಲಿಟಿ ಅಂದ್ರೆ ಮಾರ್ಕೆಟರ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಡೋದಿತ್ತಂದ್ರೆ, ಅಥವಾ ಇಫ್ ಯು ವಾಂಟ್ ಟು ಗೇನ್ ದ ನಾಲೆಜ್ ಆಫ್ ಪೊಟೆನ್ಶಿಯಲ್ ಕಸ್ಟಮರ್ಸ್ ರಿಗಾರ್ಡಿಂಗ್ ಹಿಸ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಅಲ್ವಾ, ಅಥವಾ ಅವನ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಲಿಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ, ಸರ್ವಿಸ್ ಪ್ರೊವೈಡ್ ಮಾಡ್ಲಿಕ್ಕೆ ಏನ್ ಬೇಕು, ಪ್ರತಿಯೊಂದು ಸೆಗ್ಮೆಂಟ್ ಅನ್ನು ರೀಚ್ ಆಗೋ ತರ ಅವನು ಇರ್ಬೇಕು. ಅಂದ್ರೆ ಕ್ಲಿಯರ್ ಕಟ್ ಆಗಿ ಸೆಗ್ಮೆಂಟ್ಸ್ ಗಳನ್ನ ಡಿವೈಡ್ ಅವನು ಮಾಡ್ಬೇಕಾಗುತ್ತೆ. ಆಕ್ಸೆಸಿಬಲ್ ಅಂದ್ರೆ ನಿಮ್ಗೆ ಅಲ್ಲಿ ರೀಚ್ ಆಗ್ಬೇಕು.
ನಿಮ್ಮ ಪ್ರಾಡಕ್ಟ್ಸ್ ರೀಚ್ ಆಗಬೇಕು. ನಿಮ್ಮ ಅಂದ್ರೆ ಮಾರ್ಕೆಟರ್ಸ್ ಪ್ರಾಡಕ್ಟ್ ರೀಚ್ ಆಗಬೇಕು, ಸರ್ವಿಸಸ್ ರೀಚ್ ಆಗಬೇಕು, ಅಥವಾ ನೀವು ಆ ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಆ ಸೆಗ್ಮೆಂಟ್ ಬಿಹೇವಿಯರ್ ಸ್ಟಡಿ ಮಾಡ್ಲಿಕ್ಕೆ ಕೂಡ ನೀವು ಆ ಸೆಗ್ಮೆಂಟ್ಗೆ ರೀಚ್ ಆಗೋ ತರ ಇರಬೇಕು. ನೆಕ್ಸ್ಟ್ ಒನ್, measurability. I think the image itself speaks the criteria. Measurability is you should be able to measure the size of the market. Market na size measure ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು, ಅಥವಾ the changes happening in the consumer behavior of the various segments should be measurable enough. ಅಂದ್ರೆ ಆ ಸೆಗ್ಮೆಂಟ್ ಅಲ್ಲಿ ಆಗುವಂತಹ ಚೇಂಜಸ್ ಅಕ್ಯುರೇಟ್ ಆಗಿ ಏನೆಲ್ಲ ಚೇಂಜಸ್ ಆಗ್ತದೆ ಅದನ್ನು ಕ್ಲಿಯರ್ ಕಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ನೋಡಿ ಸೆಗ್ಮೆಂಟ್ ಆಫ್ ಮಾರ್ಕೆಟ್ ಫಾರ್ ಕಾರ್, ಫಾರ್ ಎಕ್ಸಾಂಪಲ್ ಕಾರ್ ತಗೊಂಡ್ರೆ ಇಟ್ ಇಸ್ ಡಿಟರ್ಮೈನ್ಡ್ ಬೈ ನಂಬರ್ ಆಫ್ ಕನ್ಸಿಡರೇಷನ್ಸ್. ಒಂದು ಕಾರನ್ನು ತಗೊಂಡ್ರೆ ನಾವು ಓಕೆ ಅಲ್ಲಿ ಇಕಾನಮಿ ನೋಡ್ತಾರೆ, ಸ್ಟೇಟಸ್ ನೋಡ್ತಾರೆ, ಕ್ವಾಲಿಟಿ, ಸೇಫ್ಟಿ, ಕಂಫರ್ಟ್ ಎಕ್ಸೆಟ್ರಾ ಅಲ್ವಾ. ಅಂದ್ರೆ ಅದನ್ನ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಇಕಾನಮಿ, ಸ್ಟೇಟಸ್, ಯಾವ ಕ್ಯಾಟಗರಿ ಪೀಪಲ್ ಚೂಸ್ ಮಾಡ್ತಾರೆ ಅದನ್ನು, ಕ್ವಾಲಿಟಿ, ವಾಟ್ ಟೈಪ್ ಆಫ್ ಕ್ವಾಲಿಟಿ ದೇ ಎಕ್ಸ್ಪೆಕ್ಟ್, ಸೇಫ್ಟಿ ಫೀಚರ್ಸ್ ಏನಿದೆ ಅದರಲ್ಲಿ, ಕಂಫರ್ಟ್ ಫ್ಯಾಕ್ಟರ್ಸ್ ಏನಿದೆ ಅದ್ರಲ್ಲಿ ಕಾರಲ್ಲಿ, ಅಂದ್ರೆ ಅದನ್ನ ಅಕ್ಯುರೇಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಆ ಸೆಗ್ಮೆಂಟ್ ನ ನೀಡ್ಸ್ ಅನ್ನು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಅಂದ್ರೆ ಒಂದು ಟೋಟಲ್ ಮಾರ್ಕೆಟ್ ಅನ್ನು ಹೆಟ್ರೋಜಿನಸ್ ಮಾರ್ಕೆಟ್ ನ ಹೋಮೋಜಿನಸ್ ಮಾರ್ಕೆಟ್ ಆಗಿ ಡಿವೈಡ್ ಮಾಡ್ಬೇಕಾದ್ರೆ ಅಲ್ಲಿ ಇರುವ ಕನ್ಸ್ಯೂಮರ್ಸ್ ನ ನೀಡ್ಸ್ ಅಥವಾ ಚೇಂಜಿಂಗ್ ನೀಡ್ಸ್ ಅನ್ನು ಮೆಜರ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಬೇಕು. ಓಕೆ, ನೆಕ್ಸ್ಟ್ ಒನ್, ನೇಚರ್ ಆಫ್ ಡಿಮಾಂಡ್. ಡಿಮಾಂಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ ರೆಫರ್ಸ್ ಟು ವೇರಿಯಸ್ ಡಿಮಾಂಡ್ ಅಮಾಂಗ್ ವೇರಿಯಸ್ ಮಾರ್ಕೆಟ್ ಸೆಗ್ಮೆಂಟ್ ಅಥವಾ ಡಿಮಾಂಡ್ ಇನ್ ದ ಸೇಮ್ ಸೆಗ್ಮೆಂಟ್. ಅಂದ್ರೆ ಸೆಗ್ಮೆಂಟೇಶನ್ ಇಸ್ ನೀಡೆಡ್. ಯಾವಾಗ ಸೆಗ್ಮೆಂಟೇಶನ್ ಮಾಡ್ತೀರಿ ನೀವು, ಯಾವಾಗ ಟೋಟಲ್ ಮಾರ್ಕೆಟ್ ಅನ್ನು ಡಿಫರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀರಿ, ಓನ್ಲಿ ಇಫ್ ದೇರ್ ಆರ್ ಮಾರ್ಕ್ಡ್ ಡಿಫರೆನ್ಸಸ್ ಇನ್ ದ ನೇಚರ್ ಆಫ್ ಡಿಮಾಂಡ್. ಹೌದಲ್ವಾ? ಈ ಡಿಮಾಂಡ್ ಅಲ್ಲಿ ಡಿಫರೆನ್ಸಸ್ ಇದ್ದಾಗ ಮಾತ್ರ, ಟೇಸ್ಟ್ ಪ್ರಿಫರೆನ್ಸ್ ಡಿಫರೆನ್ಸಸ್ ಇದ್ದಾಗ ಮಾತ್ರ ಏನ್ ಮಾಡ್ತೀರಿ ನೀವು, ವಿಲ್ ಗೋ ಫಾರ್ ಮಾರ್ಕೆಟ್ segmentation. If there is no change in the demand, no different demand, ಅಥವಾ no difference in the demand, no different taste or preference, what will do? You will not go for market segmentation. ಅಂದ್ರೆ ನೀವು ಟೋಟಲ್ ಮಾರ್ಕೆಟ್ ಅನ್ನು ಡಿಫರೆಂಟ್ ಸೆಗ್ಮೆಂಟ್ಸ್ ಗಳಾಗಿ ಕ್ಲಾಸಿಫೈ ಮಾಡ್ಬೇಕಾದ್ರೆ ಅಲ್ಲಿರೋ ನೇಚರ್ ಆಫ್ ಡಿಮಾಂಡ್ ಅನ್ನು ಕೂಡ ಏನ್ ಮಾಡ್ಬೇಕು, ಸ್ಟಡಿ ಮಾಡಬೇಕು. ಸೊ ಹೌ ದ ಪೀಪಲ್ಸ್ ರಿಯಾಕ್ಟ್ ಟು ದ ಪ್ರಾಡಕ್ಟ್ ಅಲ್ವಾ, ಅವ್ರು ಯಾವ ತರ ಪ್ರಾಡಕ್ಟ್ ಅನ್ನು ಪ್ರಿಫರ್ ಮಾಡ್ತಾರೆ, ಕ್ವಾಲಿಟಿ ಅದೆಲ್ಲವೂ ಕೂಡ, ಪ್ರೈಸ್ ಜಾಸ್ತಿ ಇದ್ರೆ ಪ್ರಿಫರ್ ಮಾಡ್ತಾರ, ಕಡಿಮೆ ಇದ್ರೆ ಪ್ರಿಫರ್ ಮಾಡ್ತಾರ, ಅಥವಾ ಬಲ್ಕ್ ಕ್ವಾಂಟಿಟಿಯಲ್ಲಿ ಅವೈಲೇಬಲ್ ಇದ್ರೆ ಪ್ರಿಫರ್ ಮಾಡ್ತಾರ, ಅಥವಾ ಓವರ್ ದ ಅದರ್ ಆಲ್ಟರ್ನೇಟಿವ್ ಪ್ರಾಡಕ್ಟ್, ಆ ತರ ಬೇರೆ ಬೇರೆ ಫೀಚರ್ಸ್ ಅನ್ನು ಮೈಂಡ್ ಅಲ್ಲಿ ಬೇರ್ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ, ಮಾರ್ಕೆಟ್ ಸೆಗ್ಮೆಂಟೇಷನ್ಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅಂಡ್ ದ ಲಾಸ್ಟ್ ಒನ್, ಫಾರ್ಮುಲೇಷನ್ ಆಫ್ ಇಫೆಕ್ಟಿವ್ ಪಾಲಿಸೀಸ್ and programs. Okay, so you can add their program. So ಇಲ್ಲಿ ನಾನು ಈ ಸೆಟ್ಟಿಂಗ್ಸ್ ನ ಇಮೇಜ್ ಹಾಕಿದ್ದೀನಿ, ಫಾರ್ಮುಲೇಷನ್ ಆಫ್ ಇಫೆಕ್ಟಿವ್ ಪಾಲಿಸೀಸ್. ವೈ ವಿ ನೀಡ್ ಇಫೆಕ್ಟಿವ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್? in order to attract and in order to attract the segment people, ಅಥವಾ in order to serve the various customers in the segments ಅಲ್ವಾ. ಸೊ ಈ ಸೆಗ್ಮೆಂಟ್ ಮಾಡಿ ಆಗಿದೆ, ಸೊ ಪ್ರತಿಯೊಂದು ಸೆಗ್ಮೆಂಟ್ ಬೇರೆ ಬೇರೆ ಇರ್ತದೆ, ಬಟ್ ಈ ಸೆಗ್ಮೆಂಟ್ ಮೇ ಕಂಟೈನ್ ಹೋಮೋಜಿನಸ್ ಪೀಪಲ್. ಆದ್ರೆ ಆ ಸೆಗ್ಮೆಂಟ್ ಇಂದ ಇನ್ನೊಂದು ಸೆಗ್ಮೆಂಟ್ಗೆ ಏನು ಫೀಚರ್ಸ್ ಅಥವಾ ಟೇಸ್ಟ್ ಡಿಫರ್ ಆಗ್ಬೋದು. ಓಕೆ, ಆದ್ರೆ ಗ್ರೂಪ್ ಆಫ್ ಪೀಪಲ್ ಇರುವಾಗ ಆ ಗ್ರೂಪ್ ಅಲ್ಲಿರೋ ಪೀಪಲ್ ನ ನೀಡ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಇನ್ ಆರ್ಡರ್ ಟು ಸರ್ವ್ ದೆಮ್ efficiently and effectively, you need to formulate certain attractive policies and programs. ಓಕೆ, ಇದು ಮಾರ್ಕೆಟ್ ಸೆಗ್ಮೆಂಟೇಶನ್ ಮಾಡಿ ಆದ್ಮೇಲೆ ಅಲ್ಲಿರುವ ಕಸ್ಟಮರ್ಸ್ ಅನ್ನು ಅಟ್ರಾಕ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು, ಇಫೆಕ್ಟಿವ್ ಆಗಿರುವಂತಹ, ಅಟ್ರಾಕ್ಟಿವ್ ಆಗಿರುವಂತಹ ಎಫಿಷಿಯಂಟ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಗಳನ್ನು ಫಾರ್ಮುಲೇಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಕ್ರೈಟೀರಿಯಾಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಶನ್ ಅಥವಾ ರಿಕ್ವಿಸಿಟ್ಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಶನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಸೊ ಬೇಸ್ಡ್ ಆನ್ ದೀಸ್ ದ ಮಾರ್ಕೆಟರ್ divides the total market into different sub segments. Next, let us understand how to evaluate and select the market segmentation. Okay, ಯಾವ ಬೇಸಿಸ್ ಮೇಲೆ ಮಾರ್ಕೆಟ್ ಅನ್ನು
ಡಿವೈಡ್ ಮಾಡ್ತಾರೆ ಅಂತ ನೋಡಿದ್ವಿ. ಯಾವ ಲೆವೆಲ್ಸ್ ಎಲ್ಲ ಯಾವ ಲೆವೆಲ್ಸ್ ಅಂಡರ್ ಅಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಶನ್ ಮಾಡ್ತಾರೆ ಅಂತ ನೋಡಿದ್ವಿ. ನಾವು ಅದನ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಮತ್ತೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ಸೊ ದಿಸ್ ಕ್ಯಾನ್ ಬಿ ಸ್ಟಡಿಡ್ ಅಂಡರ್ ಟೂ concept with the help of two concepts. One is relative attractiveness of the market segments. Second one is companies' capability to serve and compete in various segments. ಒಂದು ಆ ಸೆಗ್ಮೆಂಟ್ ಗಳು ಎಷ್ಟರ ಮಟ್ಟಿಗೆ ಅಟ್ರಾಕ್ಟಿವ್ ಆಗಿದೆ ಅದರ ಬೇಸಿಸ್ ಮೇಲೆ ನಾವು ಸೆಗ್ಮೆಂಟ್ ಗಳು ಇವ್ಯಾಲ್ಯೂಯೇಷನ್ ಮಾಡಬಹುದು. ಅಂದ್ರೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇವ್ಯಾಲ್ಯೂಯೇಷನ್ ಮಾಡಬಹುದು ಅಥವಾ ಸಕ್ಸಸ್ಫುಲ್ ಆಗಿದೆಯಲ್ಲ ಅಂತ ನೋಡಬಹುದು. ಇನ್ನೊಂದು ಕಂಪನೀಸ್ ಕೆಪಾಬಿಲಿಟಿ ಟು ಸರ್ವ್ ಅಂಡ್ ಕಾಂಪೀಟ್ ಇನ್ ವೇರಿಯಸ್ ಸೆಗ್ಮೆಂಟ್ಸ್. ಓಕೆ, ಸೊ ಕಂಪನಿಗೆ ಎಷ್ಟರ ಮಟ್ಟಿಗೆ ಎಬಿಲಿಟಿ ಇದೆ ಆ ಸೆಗ್ಮೆಂಟ್ ಅನ್ನು ಸರ್ವ್ ಮಾಡ್ಲಿಕ್ಕೆ. ಸೊ ಅದರ ಬೇಸಿಸ್ ಮೇಲೆ ಕೂಡ ನಾವ್ ಏನ್ ಮಾಡ್ಬೋದು, ಮಾರ್ಕೆಟ್ ಸೆಗ್ಮೆಂಟೇಶನ್ ಅನ್ನು ಇವ್ಯಾಲ್ಯೂಯೇಷನ್ ಮಾಡ್ಬೋದು. ಓಕೆ, so we'll go with the first one, that is relative attractiveness of the market segment. So it's important for the marketer to determine potential profit to enter a market segment. ಈ ಮಾರ್ಕೆಟರ್ ಒಂದು ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಒಂದು ಮಾರ್ಕೆಟ್ ಸೆಗ್ಮೆಂಟ್ ಎಂಟರ್ ಆಗ್ಬೇಕಾದ್ರೆ ಪೊಟೆನ್ಶಿಯಲ್ ಪ್ರಾಫಿಟ್ ಅನ್ನು ಎಷ್ಟು ಸಿಗ್ಬೋದು ಆ ಸೆಗ್ಮೆಂಟ್ ಇಂದ ಪ್ರಾಫಿಟ್ ಅದನ್ನು ಮೆಜರ್ ಮಾಡ್ಲಿಕ್ಕೆ ಈ ವ್ಯಾಲ್ಯೂಯೇಷನ್ ಪಾರ್ಟ್ ಗೆ ಹೋಗುತ್ತೆ. ಓಕೆ, that potential profit may be determined by analyzing the size and growth rate of customers and industry. Okay, ಆ ಸೆಗ್ಮೆಂಟ್ ಇಂದ ನಿಮ್ಗೆ ಎಷ್ಟು ಪ್ರಾಫಿಟ್ ಬರ್ಬೋದು ಅನ್ನುವಂಥದ್ದು ಅಲ್ಲಿರುವಂತಹ ಕಸ್ಟಮರ್ ನ ಸೈಜ್ ಮತ್ತೆ ಅಲ್ಲಿರುವಂತಹ ಗ್ರೋತ್ ರೇಟ್ ಸೈಜ್ ಅಥವಾ ಇಂಡಸ್ಟ್ರಿಯಲ್ ಸೈಜ್ ಅಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ದಿಸ್ ಸೈಜ್ ಆಫ್ ದ ಕಸ್ಟಮರ್ಸ್ ಅಂಡ್ ಗ್ರೋತ್ ರೇಟ್ ಆಫ್ ದ ಕಸ್ಟಮರ್ಸ್ ಅಂಡ್ ಇಂಡಸ್ಟ್ರಿ ಕ್ಯಾನ್ ಬಿ ಸ್ಟಡಿ ಅಂಡರ್ ದೀಸ್ 6 points. Okay, first one is segment size, second one segment growth rate, third one price sensitivity, fourth one nature of competition, fifth one social trends, and sixth one political issues. So first one, segment size. So in order to evaluate the attractiveness of the market segments to the companies or marketer depends upon the size of the segment. ಯಾಕಂದ್ರೆ ಇಲ್ಲಿ ವೆದರ್ ಸೆಗ್ಮೆಂಟ್ ಈಸ್ ಆಫ್ ಲಾರ್ಜ್ ಸೈಜ್ ಆರ್ ಸ್ಮಾಲ್ ಸೈಜ್ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾರ್ಜ್ ಸೈಜ್ ಏನಾಗುತ್ತೆ, ಇಟ್ಸ್ ಮೋರ್ ಫೇವರೇಬಲ್ ಇಫ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡುವವರಿಗೆ, ಲಾರ್ಜ್ ಸ್ಕೇಲ್ ಅಂದ್ರೆ ಇಕಾನಮಿಕ್ಸ್ ಆಫ್ ಸ್ಕೇಲ್ ಮಾಡೋರಿಗೆ ಅಥವಾ ಲಾರ್ಜ್ ಸ್ಕೇಲ್ ಅಲ್ಲಿ ಸೇಲ್ ಮಾಡೋದಕ್ಕೆ ಕೂಡ ಏನಾಗುತ್ತೆ, ಲಾರ್ಜ್ ಸೈಜ್ ಸೆಗ್ಮೆಂಟ್ ತುಂಬಾ ಫೇವರೇಬಲ್ ಆಗಿರುತ್ತೆ. ಯಾಕಂದ್ರೆ ಕಾಸ್ಟ್ ಕಟ್ ಆಗ್ಬೋದು, ಅಲ್ಲಿ ಕಾಸ್ಟ್ ರಿಡ್ಯೂಸ್ ನಾವು ಮಾಡ್ಬೋದು. ಅದೇ large companies may prefer large size segments. Other smaller companies, what they do, they may find it difficult to compete in the large segments. ಯಾಕಂದ್ರೆ ಅವ್ರಿಗೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಷ್ಟೊಂದು ಏನಿರೋದಿಲ್ಲ, ಸಪೋರ್ಟಿವ್ ಅರೇಂಜ್ಮೆಂಟ್ ಇಲ್ಲದೆ ಇರ್ಬೋದು. ಸೊ ಸ್ಮಾಲರ್ ಕಂಪನೀಸ್ ಏನ್ ಮಾಡ್ತಾರೆ, ದೇ ಪ್ರಿಫರ್ ಸ್ಮಾಲ್ ಸೆಗ್ಮೆಂಟ್. ಓಕೆ, ಸೊ ಸೆಗ್ಮೆಂಟ್ ಮಾರ್ಕೆಟರ್ಗಳಿಗೆ, ಕಂಪನಿಗಳಿಗೆ ಸೆಗ್ಮೆಂಟ್ ಅನ್ನು ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ಸೈಜ್ ಆಫ್ ದ ಸೆಗ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಹೇಳಿ ಲಾರ್ಜ್ ಸೈಜ್ ಸೆಗ್ಮೆಂಟ್ ಗೆ ಹೋಗುದು ಅಥವಾ ಕಾಂಪಿಟೇಷನ್ ಜಾಸ್ತಿ ಹೇಳಿ ಸ್ಮಾಲ್ ಸೆಗ್ಮೆಂಟ್ ಗೆ ಹೋಗುದು, ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಇದು ಕೂಡ ಒಂದು ಬೇಸ್ ಆಗಿ ಇಟ್ಕೊಳ್ಬಹುದು ಸೆಗ್ಮೆಂಟ್ ಅನ್ನು ಇವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ. ಇವ್ಯಾಲ್ಯೂಯೇಷನ್ ಅಂದ್ರೆ ಯಾವ ಸೆಗ್ಮೆಂಟ್ ಸೂಟ್ ಆಗುತ್ತೆ ಕಂಪನಿಗೆ ಅಂತ ತಿಳ್ಕೊಳ್ಳೋದು ಅಷ್ಟೇ. ಸೆಕೆಂಡ್ ಒನ್, ಸೆಗ್ಮೆಂಟ್ ಗ್ರೋತ್ ರೇಟ್. ಆಗ್ಲೇ ಹೇಳಿದ್ರೆ ನಾನು ಈ ಪೊಟೆನ್ಶಿಯಲ್ ಪ್ರಾಫಿಟ್ ಅನ್ನು ಡಿಸೈಡ್ ಮಾಡಿ ಅಥವಾ ಅನಲೈಸ್ ಮಾಡ್ಬೇಕಾದ್ರೆ ನಮ್ಗೆ ಸೆಗ್ಮೆಂಟ್ ನ ಸೈಜ್ ಮತ್ತೆ ಗ್ರೋತ್ ರೇಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅಲ್ವಾ. ಸೊ ಸೆಗ್ಮೆಂಟ್ ನ ಗ್ರೋತ್ ರೇಟ್ ಯಾವಾಗ್ಲೂ ಪ್ರಿಫರ್ ಮಾಡ್ತಾರೆ ವೈಲ್ ಅನಲೈಸಿಂಗ್ ದ ಸೆಗ್ಮೆಂಟ್ಸ್ ಪರ್ಫಾರ್ಮೆನ್ಸ್, ರೈಟ್. ಸೊ ಇಲ್ಲಿ ಗ್ರೋಯಿಂಗ್ ಸೆಗ್ಮೆಂಟ್ಸ್ ಆರ್ ಆಲ್ವೇಸ್ ಪ್ರಿಫರೇಬಲ್. ಓಕೆ, ಅಂದ್ರೆ ಆ ಸೆಗ್ಮೆಂಟ್ಸ್ ಅಲ್ಲಿ ಗ್ರೋತ್ ಇನ್ ದ ಸೆನ್ಸ್ ದ ಪ್ರಾಫಿಟ್. ಓಕೆ, ಕಂಪನಿ ಗ್ರೋ ಆಗ್ತಾ ಇದ್ರೆ ಆ ಸೆಗ್ಮೆಂಟ್ಸ್ ಅನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಟ್ ವಾಟ್ ಹ್ಯಾಪನ್ಸ್, ದ ಅನಾಲಿಸಿಸ್ ಆಫ್ ಗ್ರೋತ್ ರೇಟ್ should be accompanied with an examination of degree of competition, underline that point, degree of competition, and additional amount of investment needed. Okay, growth segments ಗಳನ್ನು ಯಾವತ್ತು ಕಂಪನಿಯವರು ಪ್ರಿಫರ್ ಮಾಡ್ತಾರೆ, ಆದ್ರೆ ಆ ಸೆಗ್ಮೆಂಟ್ ಗಳನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಅಲ್ಲಿರುವಂತಹ ಕಾಂಪಿಟೇಷನ್ ಲೆವೆಲ್ ನೋಡ್ಬೇಕಾಗುತ್ತೆ, ಮತ್ತೆ ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇನ್ ಆರ್ಡರ್ ಟು ಗ್ರೋ ಇನ್ ದಟ್ ಸೆಗ್ಮೆಂಟ್, ಅದು ಕೂಡ ಅವರು ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಪ್ರೈಸ್ ಸೆನ್ಸಿಟಿವಿಟಿ. ಅಫ್ಕೋರ್ಸ್
The customers react to each price sensitivity. Alwa sensitivity ಅಂದ್ರೆ reaction. ಈ ಸೆನ್ಸಿಟಿವಿಟಿ ಇಂಡೆಕ್ಸ್ ಅಂತ ನಾವು ಕೇಳ್ತೀವಲ್ಲ, ಸೆನ್ಸೆಕ್ಸ್ ಅಂತ ನೀವು ಕೇಳ್ತೀರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೆನ್ಸೆಕ್ಸ್ ಅಂದ್ರೆ ಸೆನ್ಸಿಟಿವಿಟಿ ಇಂಡೆಕ್ಸ್. ಸೆನ್ಸಿಟಿವಿಟಿ ಅಂದ್ರೆ ರಿಯಾಕ್ಷನ್, ರೆಸ್ಪಾನ್ಸಿವ್ನೆಸ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಥಿಂಗ್. ಸೊ ಇಲ್ಲಿ ರಿಯಾಕ್ಷನ್ ಆರ್ ರೆಸ್ಪಾನ್ಸಿವ್ನೆಸ್ ಟು ದ ಪ್ರೈಸ್. In low price sensitive segments, competition may be based more on quality and service. ಅಂದ್ರೆ ಇಲ್ಲಿ ಪ್ರೈಸ್ ಗೆ ಜಾಸ್ತಿ ಮಹತ್ವ ಕೊಡುವುದಿಲ್ಲ. ಅವ್ರು ಯಾವ್ದಕ್ಕೆ ಕೊಡ್ತಾರೆ? ಕ್ವಾಲಿಟಿ ಅಂಡ್ ಪ್ರೈಸ್ ಗೆ. ಸೊ ಈ ಲೋ ಪ್ರೈಸ್ ಸೆನ್ಸಿಟಿವ್ ಸೆಗ್ಮೆಂಟ್ಸ್ ಗಳಲ್ಲಿ ಏನಾಗುತ್ತೆ? ಇವ್ಯಾಲ್ಯೂಯೇಷನ್ ಈಸ್ ಬೇಸ್ಡ್ ಮೋರ್ ಆನ್ ಕ್ವಾಲಿಟಿ ಅಂಡ್ ಸರ್ವಿಸ್. ಹೆನ್ಸ್ ದ ಮಾರ್ಕೆಟರ್ಸ್ ಎಫರ್ಟ್ ಶುಡ್ ಬಿ ಮೋರ್ ಆನ್ ನಾನ್ ಪ್ರೈಸ್ ಫ್ಯಾಕ್ಟರ್ಸ್. ಓಕೆ, ಪ್ರೈಸ್ ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕಸ್ಟಮರ್. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಏನು, ಕ್ವಾಲಿಟಿ ಆಫ್ ದ ಸರ್ವಿಸ್ ಏನು, ಪೋಸ್ಟ್ ಸೇಲ್ ಸರ್ವಿಸ್ ಅಂತ ಹೇಳ್ತೀವಿ, ಆಫ್ಟರ್ ಸೇಲ್ ಸರ್ವಿಸಸ್, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲಿ ಕೊಡ್ಬೋದು. ಸೊ ದ್ಯಾಟ್ ಮೇ ಬಿ ದ ಅಟ್ರಾಕ್ಟಿವ್ ಫೀಚರ್ ಆಫ್ ದಟ್ ಪರ್ಟಿಕ್ಯುಲರ್ segment to the marketer. Next one, nature of competition. Okay, so nature of competition prevailing in the segment is also one of the important factor which attracts the marketer. Okay, under competition ಯಾವ ರೀತಿ ಇರ್ಬೋದು? ಫಾರ್ ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿದ ಹಾಗೆ ಸ್ಟ್ರಾಂಗ್ ಅಗ್ರೆಸಿವ್ ಕಾಂಪಿಟಿಷನ್ ಈಸ್ ನಾಟ್ ದ್ಯಾಟ್ ಲೆಸ್ ಫೇವರೇಬಲ್. ಅಂದ್ರೆ ಕ್ವಾಲಿಟಿ ಆಫ್ ಕಾಂಪಿಟೇಷನ್ ಕೂಡ ಇಂಪಾರ್ಟೆಂಟ್. ಹೇಗೆ ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ ಇಂಪಾರ್ಟೆಂಟ್, ಅದೇ ರೀತಿಯಲ್ಲಿ ದ ಕ್ವಾಲಿಟಿ ಆಫ್ ಕಾಂಪಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ನಂಬರ್ ಆಫ್ ಕಾಂಪಿಟೀಟರ್ಸ್ ಇನ್ ದ ಸೆಗ್ಮೆಂಟ್. ಗೊತ್ತಾಯ್ತಲ್ಲ ನಿಮ್ಗೆ? ಅಂದ್ರೆ ಒಂದು ಸೆಗ್ಮೆಂಟ್ ಅಲ್ಲಿ 100 ಕಾಂಪಿಟೀಟರ್ಸ್ ಇದ್ರೂ ಅದು ಮ್ಯಾಟರ್ ಆಗುದಿಲ್ಲ. ದ ಕಾಂಪಿಟೇಷನ್ ಪೋಸ್ಡ್ ಬೈ ಈಚ್ ಕಾಂಪಿಟೀಟರ್ ಮ್ಯಾಟರ್ಸ್. ಎಷ್ಟು ಹೈ ಲೆವೆಲ್ ಕಾಂಪಿಟೇಷನ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಕಾಂಪಿಟೇಷನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಪ್ರೈಸ್ ಇರ್ಬೋದು, ಡಿಸೈನ್, ಪ್ಯಾಕೇಜ್, ಅಗೇನ್ ದರ್ ಆರ್ ಡಿಫರೆಂಟ್ ವೆರೈಟಿ ಆಫ್ ಕಾಂಪಿಟೇಷನ್ ಅಲ್ವಾ? ರೈಟ್, ದ ಕ್ವಾಲಿಟಿ ಬಿಕಮ್ಸ್ ಇಂಪಾರ್ಟೆಂಟ್ ಹಿಯರ್, ನಾಟ್ ದ ಕ್ವಾಂಟಿಟಿ. ಒಂದು 1000 ಜನ ಕಾಂಪಿಟೇಟರ್ಸ್ ಇದ್ರು ಕಂಪನಿಗೆ, ಅಲ್ಲಿರುವಂತ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪಿಟೇಷನ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಜನ ಕೊಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುದಿಲ್ಲ. Next one, social trends. Of course, it is again one of the important feature which attracts the marketers towards the new segments. Okay, so the changes happening in the society provide new opportunity to enter into new segments. Social trends ಅಂದ್ರೆ ಸೊಸೈಟಿಯಲ್ಲಿ ಆಗ್ತಿರುವಂತಹ ಬದಲಾವಣೆಗಳು, ಚೇಂಜಸ್ ಗಳು ಕೂಡ ಮಾರ್ಕೆಟರ್ಸ್ ಅಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, increasing number of working women have increased the demand for processed food and fast food items. ಅಂದ್ರೆ ಈ ವರ್ಕಿಂಗ್ ವುಮೆನ್ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರೊಸೆಸ್ಡ್ ಫುಡ್ ಅಂದ್ರೆ ಏನ್ ಹೇಳ್ತೀವಿ, ಇನ್ಸ್ಟಂಟ್ ಫುಡ್ ಅಂತ ನಾವು ಹೇಳ್ತೀವಿ, ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಅದರ ಡಿಮಾಂಡ್ ಜಾಸ್ತಿ ಆಗಿದೆ. ಅಂದ್ರೆ ಆ ಚೇಂಜ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಅಂದ್ರೆ ಕ್ವಿಕ್ ಆಗಿ ವಿದಿನ್ 2 minutes, ವಿದಿನ್ 3 minutes, 5 minutes ಮಾಡುವಂತ ಫುಡ್ಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಅವಾಗ ಏನ್ ಮಾಡ್ತಾರೆ ಮಾರ್ಕೆಟರ್ಸ್? ದೇ ಎಂಟರ್ ಇನ್ ಟು ಸಚ್ segments where they can find new opportunity to serve the people or customers. Next one, political issues. Political issues or forces in the segment also deciding factor for the marketer. Under political forces can open up new market segments by encouraging and providing various incentives to start new enterprises in new geographical areas, and particularly in backward regions and hilly areas. Enagutte, so these political forces or political issues may motivate sometimes the marketer to enter the particular segment. So these are the factors which attracts the marketer to enter into one particular segment. Second one, companies' capability to serve and compete in various segment. Okay, so first point ಏನಾಗಿತ್ತು to evaluate ಮಾರ್ಕೆಟರ್ಸ್ ಗೆ ಆ ಸೆಗ್ಮೆಂಟ್ ಗಳು ಎಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಮಾಡುತ್ತೆ, ಅದನ್ನು ಇಟ್ಕೊಂಡು ನಾವು ಇವ್ಯಾಲ್ಯೂಯೇಷನ್ ಮಾಡಿದ್ವಿ, ಸೆಲೆಕ್ಷನ್ ಮಾಡ್ತಾ ಇದ್ವಿ ಮಾರ್ಕೆಟ್. ಓಕೆ, ಸೊ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಗೋಸ್ ಟುಗೆದರ್. ಸೆಕೆಂಡ್ ಒನ್, ಕಂಪನಿಯ ಕೆಪಾಸಿಟಿ ಎಷ್ಟಿದೆ, ಆ ಸೆಗ್ಮೆಂಟ್ ಅಲ್ಲಿರೋ ಪೀಪಲ್ ಸರ್ವ್ ಮಾಡ್ಲಿಕ್ಕೆ ಎಷ್ಟು ಕೆಪಾಸಿಟಿ ಇದೆ, ಅಲ್ಲಿರುವಂತ ಬೇರೆ ಬೇರೆ ಕಾಂಪಿಟೇಟಿವ್ ಫರ್ಮ್ಸ್ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಎಷ್ಟು ಎಬಿಲಿಟಿ ಇದೆ, ಕೆಪಾಸಿಟಿ ಇದೆ, that decides the selection of segment. So ಅದರ ಅಂಡರ್ ಅಲ್ಲಿ we can discuss
ಅಂದ್ರೆ ವೆದರ್ ದ ಕಂಪನಿ ಅಂದ್ರೆ ಕಂಪನಿ ಶುಡ್ ಬಿ ವೆರಿ ಶ್ಯೂರ್, ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅಂದ್ರೆ ಇಟ್ ಹ್ಯಾಸ್ ದ ರಿಕ್ವೈರ್ಡ್ ರಿಸೋರ್ಸಸ್, ಅವ್ರ ಹತ್ರ ಎಲ್ಲ ಏನು ಮಾರ್ಕೆಟಿಂಗ್ ಅಸೆಟ್ಸ್ ಇದೆ, ಇಟ್ ಹ್ಯಾಸ್ ಆಲ್ ದ ಕಾಸ್ಟ್ ಅಡ್ವಾಂಟೇಜ್, ಟೆಕ್ನಾಲಜಿಕಲ್ ಎಡ್ಜ್ ಆಗಿರ್ಬೋದು ಅಥವಾ ಮ್ಯಾನೇಜರಿ ಕೆಪಾಬಿಲಿಟೀಸ್ ಅಂಡ್ ಕಮಿಟ್ಮೆಂಟ್ ಇದೆ. ಓಕೆ, ಅಂದ್ರೆ ದೇ ಕ್ಯಾನ್ ಎಕ್ಸ್ಪ್ಲಾಯ್ಟ್ ದ ಮಾರ್ಕೆಟ್ ಲೈಕ್ ಎನಿಥಿಂಗ್. ಆ ತರ ಅಷ್ಟು ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಏನ್ ಮಾಡ್ಬೇಕು, ಕಂಪನಿ ಆ ಸೆಗ್ಮೆಂಟ್ಗೆ ಎಂಟರ್ ಆಗ್ಬೇಕಾಗುತ್ತೆ. ಸೊ ಕಂಪನಿಗೆ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಅಥವಾ ಏನೆಲ್ಲ ಆಪರ್ಚುನಿಟೀಸ್ ಇದೆ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಒಂದಷ್ಟು ಪಾಯಿಂಟ್ಗಳು ಇದಾವೆ. ಸೊ ಕಂಪನೀಸ್ ಕ್ಯಾನ್ ಕನ್ಸಿಡರ್ ದೀಸ್ ಫ್ಯಾಕ್ಟರ್ಸ್ ವೈಲ್ ಡಿಸೈಡಿಂಗ್ ಆನ್ ಸೆಲೆಕ್ಟಿಂಗ್ ದ segment. First one, single segment concentration. Second one, selective specialization. Third one, product specialization. Fourth one, market specialization. And fifth one, full market coverage. Okay, so ಇಷ್ಟು ಪಾಯಿಂಟ್ಸ್ ಕಂಪನಿ ಕನ್ಸಿಡರ್ ಮಾಡಬಹುದು. ಫಸ್ಟ್ ಒನ್, single segment concentration. Here what the company does, the company selects only one of the various segments and concentrate on that. Single segment, ಒಂದೇ ಸೆಗ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಇದ್ರ ಅಡ್ವಾಂಟೇಜ್ ಏನಂದ್ರೆ, ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಕಂಪನಿ ಕ್ಯಾನ್ ಅಚೀವ್ ಅ ಗುಡ್ ಮಾರ್ಕೆಟ್ ಪೊಸಿಷನ್ ಆನ್ ಅಕೌಂಟ್ ಆಫ್ ಇಟ್ಸ್ ಗ್ರೇಟರ್ ನಾಲೆಜ್ ಆಫ್ ದ ಸೆಗ್ಮೆಂಟ್. ಒಂದೇ ಸೆಗ್ಮೆಂಟ್ ಸೆಲೆಕ್ಟ್ ಮಾಡೋದ್ರಿಂದ ಕಂಪನಿಗೆ ಆ ಸೆಗ್ಮೆಂಟ್ ನ ನಾಲೆಜ್ ತುಂಬಾ ಚೆನ್ನಾಗಿ ಇರುತ್ತೆ. ಇಟ್ ಕ್ಯಾನ್ ಸರ್ವ್ ದ people very much. Okay, and even it can enjoy operating economies through specializing the product distribution and promotion. ಅಂದ್ರೆ ಈವನ್ ಇಫೆಕ್ಟಿವ್ ಆಗಿ ಪ್ರಾಡಕ್ಟ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬಹುದು ಮತ್ತೆ ಪ್ರಮೋಟ್ ಕೂಡ ಮಾಡಬಹುದು. ಸೆಕೆಂಡ್ ಒನ್, ಸೆಲೆಕ್ಟಿವ್ ಸ್ಪೆಷಲೈಸೇಷನ್. Here what company does, here the company selects a number of appropriate segments. ಅಂದ್ರೆ ಸೆಲೆಕ್ಟಿವ್ ಅಂದ್ರೆ ಕೆಲವೊಂದು ಒಂದಷ್ಟು ಅಪ್ರೋಪ್ರಿಯೇಟ್ ಕರೆಕ್ಟ್ ಆಗಿರುವಂತ ಸೆಗ್ಮೆಂಟ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸೆಗ್ಮೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಓಕೆ, ಇಲ್ಲಿ ಈ ಸೆಲೆಕ್ಟಿವ್ ಸ್ಪೆಷಲೈಸೇಷನ್ ಗೆ ಮಲ್ಟಿ ಸೆಗ್ಮೆಂಟ್ ಸ್ಟ್ರಾಟಜಿ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಯಾಕೆ ಈ ಮಲ್ಟಿ ಸೆಗ್ಮೆಂಟ್ ಸ್ಟ್ರಾಟಜಿ ಅಂದ್ರೆ, if one segment becomes unprofitable, if one segment becomes unprofitable, the company can earn profit in other segments. ಅಂದ್ರೆ ಒಂದ್ ಸೆಗ್ಮೆಂಟ್ ಅಲ್ಲಿ ಲಾಸ್ ಆಗುತ್ತೆ ಅಂತ ಆಯ್ತಂದ್ರೆ ಇನ್ನೊಂದು ಸೆಗ್ಮೆಂಟ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದು, ಯಾಕಂದ್ರೆ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮೋರ್ ದನ್ ಒನ್ ಸೆಗ್ಮೆಂಟ್. ಹೌದಲ್ವಾ? ಎಸ್. ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಕಂಪನಿ ಕ್ಯಾನ್ ಗೋ ಫಾರ್ ಇವನ್ ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಹಿಯರ್ ವಾಟ್ ದ ಕಂಪನಿ ಡಸ್, the company concentrates on the production of a certain product and sells it to several segments. ಇಲ್ಲಿ ಸೆಗ್ಮೆಂಟ್ ಕಾನ್ಸಂಟ್ರೇಷನ್ ಇಲ್ಲ, ಓನ್ಲಿ ಪ್ರಾಡಕ್ಟ್ ಸ್ಪೆಷಲೈಸೇಷನ್. ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನೇ ಬೇರೆ ಬೇರೆ ಸೆಗ್ಮೆಂಟ್ ಗಳಿಗೆ ಆಫರ್ ಮಾಡ್ತಾರೆ. ಓಕೆ, ಸೊ ದಿಸ್ ಟೈಪ್ ಆಫ್ ಸ್ಟ್ರಾಟಜಿ ಎನೇಬಲ್ಸ್ ದ ಫರ್ಮ್ ಆರ್ ಕಂಪನಿ ಟು ಬಿಲ್ಡ್ ಅಪ್ ಅ ಗುಡ್ ರೆಪ್ಯುಟೇಷನ್ ಇನ್ ದ ಸ್ಪೆಸಿಫಿಕ್ ಪ್ರಾಡಕ್ಟ್ ಏರಿಯಾ. ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಮೇಲೆ ಮಾತ್ರ ಸ್ಪೆಷಲೈಸೇಷನ್ ಅಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿ ಆಫರ್ ಮಾಡ್ತಾರೆ. ನೆಕ್ಸ್ಟ್ ಒನ್, market specialization. Even the company can choose to go for market specialization in the market. Here marketer concentrates on satisfying the needs of a particular group of customers. Market specialization ಅಂದ್ರೆ ಅಲ್ಲಿರುವಂತಹ particular group of customers ಅನ್ನು satisfy ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದೆ ಮಾರ್ಕೆಟರ್ಸ್ ಅಥವಾ ಕಂಪನಿಗಳು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ದ ಬೇಬಿ ಪ್ರಾಡಕ್ಟ್ಸ್. ಈಗ ಬೇಬಿ ಪ್ರಾಡಕ್ಟ್ಸ್ ಮಾರ್ಕೆಟ್ ನೋಡಿದ್ರು ಕೂಡ ಇಟ್ಸ್ ಅ ವೆರಿ ವೈಡ್ ಮಾರ್ಕೆಟ್, ನಂಬರ್ ಆಫ್ ಕಂಪನೀಸ್ ಆರ್ ಕಂಪೀಟಿಂಗ್. ಓಕೆ, ಅದರ ಕ್ವಾಲಿಟಿ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನೀವು ಜಸ್ಟ್ ಅಬ್ಸರ್ವ್ ಮಾಡಿರ್ಬೋದು. ಓಕೆ, ನೆಕ್ಸ್ಟ್ ಒನ್, ಫುಲ್ ಮಾರ್ಕೆಟ್ ಕವರೇಜ್. ಫುಲ್ ಮಾರ್ಕೆಟ್ ಕವರೇಜ್ ಅಂದ್ರೆ ಇಟ್ಸ್ ಅ ವೆರಿ ಲಾರ್ಜ್ ಸ್ಕೇಲ್ ಬಿಸ್ನೆಸ್. Here what the marketer does, he tries to serve all customer groups with all the products that they may need. Okay, ಯಾವುದೇ ಸೆಗ್ಮೆಂಟ್ ಚೂಸ್ ಮಾಡೋದಿಲ್ಲ ಇಲ್ಲಿ, ಎಂಟೈರ್ ಮಾರ್ಕೆಟ್ ಕಾನ್ಸಂಟ್ರೇಟ್ ಮಾಡ್ತಾರೆ. ದೇ ಮ್ಯಾನುಫ್ಯಾಕ್ಚರ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಅಂದ್ರೆ ಪ್ರಾಡಕ್ಟ್ ಮಿಕ್ಸ್, ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ಸ್ ಆಫರ್ ಮಾಡ್ತಾರೆ, ಡಿಫ್ರೆಂಟ್ ಪ್ರಾಡಕ್ಟ್ ಐಟಮ್ಸ್ ಗಳನ್ನು ಕೂಡ ಅಲ್ಲಿ ಆಫರ್ ಮಾಡ್ತಾರೆ. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಕೇಸ್ ಆಫ್ ಲಾರ್ಜ್ ಬಿಸ್ನೆಸ್ ಹೌಸಸ್. ಲೈಕ್ ಇಫ್ ಯು ಅಬ್ಸರ್ವ್ ದ ಗೋಡ್ರೇಜ್ ಕಂಪನಿ ಅಬ್ಸರ್ವ್ ಮಾಡಿರ್ಬೋದು ನೀವು, ಅಥವಾ ಈ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಕಂಪನಿ ಇರ್ಬೋದು. ಲಾರ್ಜ್ ಬಿಸ್ನೆಸ್
ಅವ್ರೇನು ಯುನಿಲಿವರ್ ಕಂಪನಿ ಇರ್ಬೋದು, ಅವ್ರೇನ್ ಮಾಡ್ತಾರೆ, ದೇ ಕಾನ್ಸಂಟ್ರೇಟ್ ಆನ್ ಫುಲ್ ಮಾರ್ಕೆಟ್, ಎಲ್ಲಾ ಮಾರ್ಕೆಟ್ ಎಲ್ಲಾ ಸೆಗ್ಮೆಂಟ್ ಅನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಈಗೂ ಕೂಡ ಏನ್ ಮಾಡ್ಬೋದು, ಕಂಪನಿಯವರು ಒಂದೊಂದು ಸೆಗ್ಮೆಂಟ್ ಗಳನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು ಮತ್ತೆ ಸೆಲೆಕ್ಷನ್ ಕೂಡ ಮಾಡ್ಬೋದು ಬೇಸ್ಡ್ ಆನ್ ದೇರ್ ಅಟ್ರಾಕ್ಟಿವ್ನೆಸ್ ಆಫ್ ದ ಸೆಗ್ಮೆಂಟ್ and based on the company's capacity to serve the segment. So this is about the evaluation and selection part of the market segmentation. Okay. So market segmentation chapter iruvantaddu and the meaning, definition, levels of marketing, basis of marketing, effective criteria for market segmentation and evaluating and selection of marketing and concept of niche marketing. Now niche marketing levels of marketing really decide ಮಾಡಿದೀವಿ already. Okay, so these are the concepts which are present in the second unit. So ಈ ತರ market segmentation ಮಾಡಿ customers ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಯಾಕೆ ಅಂದ್ರೆ in order to position the ಪ್ರಾಡಕ್ಟ್ ಪೊಸಿಷನಿಂಗ್ ಅಥವಾ ಮಾರ್ಕೆಟ್ ಪೊಸಿಷನಿಂಗ್ ಅಂತ ಒಂದು ಕಾನ್ಸೆಪ್ಟ್. ಓಕೆ, ಕಸ್ಟಮರ್ಸ್ ನ ಮನಸ್ಸಿನಲ್ಲಿ ಒಂದು ಏನ್ ಮಾಡುದು, ಒಂದು ನಿಮ್ಮ ಪ್ರಾಡಕ್ಟ್ ಒಂದು ಸ್ಥಾನ, ಒಂದು ಪ್ಲೇಸ್ ಅನ್ನು ಹುಡ್ಕೊಳ್ಳೋದು ಅಲ್ವಾ. ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ವಿಕ್ಸ್ ಅಂತ ಬಂದ್ರೆ ಏನ್ ಮಾಡ್ತೀವಿ, ಇಟ್ಸ್ ಫಾರ್ ಕಫ್ ನಾವು ಯೂಸ್ ಮಾಡ್ತೀವಿ. ಅಥವಾ ಲೈಫ್ ಬಾಯ್ ಅಂತ ಬಂದ ತಕ್ಷಣ ಇಟ್ಸ್ ಸೋಪ್, ಆಂಟಿಸೆಪ್ಟಿಕ್ ಸೋಪ್ ಅಂತ ಹೇಳ್ತೀವಿ, ಹೌದಲ್ವಾ. ಲಕ್ಸ್ ಸೋಪ್ ಬಂದ ತಕ್ಷಣ ಅದು ಸಿನಿ ಸ್ಟಾರ್ಸ್ ನ ಪ್ರಾಡಕ್ಟ್ ಅಥವಾ ಅವ್ರು ಯೂಸ್ ಮಾಡುವಂತ ಸೋಪ್ ಅನ್ನು ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿವಿ. ಅಂದ್ರೆ ಕನ್ಸ್ಯೂಮರ್ಸ್ ಮನಸ್ಸಲ್ಲಿ ಅದ್ರ ಛಾಪ್ ಮೂಡಿಸುವಂತದ್ದು ಪ್ರಾಡಕ್ಟ್ ಪೊಸಿಷನ್. ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ ಕಸ್ಟಮರ್ಸ್ ಅನ್ನು ಸರ್ವ್ ಮಾಡಿ ಅವ್ರ ನೀಡ್ಸ್ ಅನ್ನು ಸ್ಯಾಟಿಸ್ಫೈ ಮಾಡುದು, ಯಾಕಂದ್ರೆ ಅಲ್ಟಿಮೇಟ್ಲಿ ಟು ಡೂ ದ ಪ್ರಾಡಕ್ಟ್ ಪೊಸಿಷನಿಂಗ್. ಓಕೆ, so these were the concepts in the second unit. We are at the fag end of the second unit, that is market segmentation. Okay, so thank you very much for your patience in listening. Hereby we end the second chapter.